ಹಾಯ್ ಡಿಯರ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಕೂಡ ನಾಳೆ KCET ಎಕ್ಸಾಮ್ ಅಂತ ಹೇಳಿಬಿಟ್ಟು ತುಂಬ ಪ್ರಿಪರೇಷನ್ ಇರ್ತೀರಾ. ಆಲ್ರೆಡಿ ಪ್ರಿಪರೇಷನ್ ಕೂಡ ಮಾಡ್ಕೊಂಡಿರ್ತೀರಾ. ಸೊ ಅದೇ ರೀತಿಯಲ್ಲಿ ನಾವು ಕೂಡ ನಿಮಗೆ ಪೂರ್ವ ಸಿದ್ಧತೆ ಆಗಿಬಿಟ್ಟು ಲಾಸ್ಟ್ ಮಿನಿಟ್ ಪ್ರಿಪರೇಷನ್ಸ್ ಅಂತ ಹೇಳ್ಬಿಟ್ಟು ಪೇಪರ್ 1ಗೆ ಹೆಲ್ಪ್ ಆಗೋ ಹಾಗೆ ಹಲವಾರು ವಿಡಿಯೋಗಳನ್ನು ಕೂಡ ನಿಮಗೆ ಮಾಡಿ ಪ್ರೊವೈಡ್ ಮಾಡಿದ್ದೇವೆ. ಸೊ ಇದರಿಂದ ನೀವು ಸ್ವಲ್ಪ ಚೆನ್ನಾಗಿ ರಿವಿಷನ್ ಮಾಡ್ಕೊಳ್ಳಿಕ್ಕೂ ಕೂಡ ಹೆಲ್ಪ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ತಿಳ್ಕೊಂಡಿರ್ತೇನೆ. ಸೊ ಅದೇ ರೀತಿಯಲ್ಲಿ ನಾಳೆ ನೀವು ಎಕ್ಸಾಮ್ ಹೋಗುವಾಗ ಅಂದರೆ ನಾವು ಲಾಸ್ಟ್ 1 ಡೇ ಪ್ರಿಪರೇಷನ್ಸ್ ಅಂತ ಬಿಟ್ಟು ಇವಾಗ ಒಂದು ವಿಡಿಯೋನ ಮಾಡ್ತಾ ಇದ್ದೇವೆ. ಸೊ ನಾಳೆ ಎಕ್ಸಾಮ್ ಇದೆ, ಬಟ್ ಬಿಫೋರ್ ಡೇ ಸೊ ನಾವು ಯಾವ ರೀತಿಯಲ್ಲಿ ಪ್ರಿಪರೇಷನ್ ಮಾಡ್ಕೊಳ್ಬೇಕು ಹೇಳುವಂಥ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾಳೆ ಎಕ್ಸಾಮ್ಗೆ ಹೋಗೋಕ್ಕಿಂತ ಪೂರ್ವದಲ್ಲಿ ನೀವೇನು ಮಾಡ್ಕೊಳ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ನೀವು ಹಾಲ್ ಟಿಕೆಟ್ಗಳನ್ನ ಸರಿಯಾಗಿ ನೋಡ್ಕೊಳ್ಬೇಕಾಗ್ತದೆ. ಹಾಲ್ ಟಿಕೆಟ್ನ ಕರೆಕ್ಟಾಗಿ ನೀವು ಫೋಟೋ ಕಾಪಿನ ತೆಗೆದುಕೊಂಡಿರಬೇಕು ಮತ್ತು ಅದಕ್ಕೆ ನಿಮ್ಮ ಸಿಗ್ನೇಚರ್ಸು ಮತ್ತು ಅದರಲ್ಲಿ ಫೋಟೋ ಎಲ್ಲ ಇದೆಯಾ ಅಂತ ಬಿಟ್ಟು ನೀವು ಕರೆಕ್ಟಾಗಿ ವೆರಿಫಿಕೇಶನ್ ಮಾಡ್ಕೊಳ್ಳಿ. ಸೊ ಸಪೋಸ್ ಫೋಟೋಗಳು ಬಂದಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ನೀವು ಕ್ಯಾರಿ ಮಾಡ್ಕೊಳ್ಳಿ, ಅದ್ರ ಜೊತೆ ನೀವು ಕ್ಯಾರಿ ಮಾಡ್ಕೊಳ್ಬೇಕು. ಹಾಗೆ ಆ ಒಂದು ಹಾಲ್ ಟಿಕೆಟ್ ಜೊತೆಯಲ್ಲಿ ನೀವೇನು ಮಾಡ್ಕೊಳ್ಬೇಕಂದ್ರೆ ಒಂದು ಐಡೆಂಟಿಟಿ ಪ್ರೂಫ್ ಲೈಕ್ ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ಪ್ಯಾನ್ ಕಾರ್ಡ್ ಆಗಿರ್ಬೋದು ಅಥವಾ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ಗಳಾಗಿರ್ಬೋದು ಅಥವಾ ಗೌರ್ಮೆಂಟ್ಗಳನ್ನು ಪ್ರೊವೈಡ್ ಮಾಡಿರುವಂಥ ಯಾವುದಾದ್ರೂ ಒಂದು ಐಡೆಂಟಿಟಿ ಪ್ರೂಫನ್ನು, ಒರಿಜಿನಲ್ ಐಡೆಂಟಿಟಿ ಪ್ರೂಫನ್ನು ಅದ್ರ ಜೊತೆಲಿ ನೀವು ಕ್ಯಾರಿ ಮಾಡಬೇಕು. ಸೊ ಬೆಸ್ಟ್ ಅಂತಂದರೆ ನೀವು ಆಧಾರ್ ಕಾರ್ಡನ್ನ ಕ್ಯಾರಿ ಮಾಡಿಬಿಡಿ, ಯಾವುದೇ ರೀತಿ ಕೂಡ ಸಮಸ್ಯೆಗಳಿರೋದಿಲ್ಲ. ನಿಮ್ಮ ಹಾಲ್ ಟಿಕೆಟು ಮತ್ತು ನಿಮ್ಮ ಆಧಾರ್ ಕಾರ್ಡನ್ನು ಕೂಡ ಅದ್ರ ಜೊತೆಲಿ ತಗೊಂಡು ಎಕ್ಸಾಮ್ ಹಾಲಿಗೆ ಹೋಗುವಂಥದ್ದು ತುಂಬ ಉತ್ತಮ ಆಗಿರ್ತದೆ. ಮತ್ತು ಎಕ್ಸಾಮ್ಗೆ ಹೋಗುವಂಥ ಸಿಚುವೇಶನ್ಗಳಲ್ಲಿ ನೀವು ಪೇಪರು, ಪೆನ್ಸಿಲು ಅಥವಾ ಎಕ್ಸಾಮ್ಗಳಿಗೆ ಯೂಸ್ ಮಾಡುವಂಥ ಲಾಗ್ ಟೇಬಲ್ಸ್ ಆಗಿರ್ಬೋದು, ಕ್ಯಾಲ್ಕುಲೇಟರ್ಗಳಾಗಿರ್ಬೋದು ಅಥವಾ ಇದು ಯಾವುದೇ ರೀತಿಯಲ್ಲೂ ಕೂಡ ನಿಮಗೆ ಅಲ್ಲಿ ಅಲೋ ಮಾಡೋದಿಲ್ಲ. ಅದರಿಂದ ಅದನ್ನು ಯಾವುದನ್ನು ಕೂಡ ನೀವು ಎಕ್ಸಾಮ್ಗಳಿಗೆ ಕ್ಯಾರಿ ಮಾಡೋ ಹಾಗಿಲ್ಲ. ಸೊ ಬೇಕಾದರೆ ಒಂದು ಪೆನ್ನನ್ನು ತಗೊಂಡು ಹೋಗ್ಬೋದು. ಆದರೆ ಇದ್ರು ನಿಮಗೆ ಎಕ್ಸಾಮ್ ಹಾಲಲ್ಲಿ ಪೆನ್ ಕೊಡ್ತಾರೆ ಅಂತ ಹೇಳಿಬಿಟ್ಟು ಗೊತ್ತಾದರೆ ನೀವು ಪೆನ್ನನ್ನು ಕೂಡ ಕ್ಯಾರಿ ಮಾಡೋ ಹಾಗಿಲ್ಲ. ಅಟ್ಲೀಸ್ಟ್ ಒಂದು ಪೆನ್ನನ್ನು ನೀವು ತೊಗೊಂಡು ಹೋಗ್ಬೋದು. ಸಪೋಸ್ ಅವ್ರು ಪೆನ್ ಕೊಡ್ತಾರೆ ಅಂತಂದರೆ ಆ ಪೆನ್ನನ್ನು ನೀವು ಅಲ್ಲೇ ಡಸ್ಟ್ಬಿನಲ್ಲಿ ಎಸಿಬೇಕಾಗತ್ತೆ. ಅದನ್ನು ಬಿಟ್ಟು ಯಾವುದೇ ರೀತಿಯಲ್ಲೂ ಕೂಡ ನೀವು ಇನ್ಸ್ಟ್ರೂಮೆಂಟ್ಗಳನ್ನು ಅಂದರೆ ಇಲೆಕ್ಟ್ರಾನಿಕ್ ಐಟಮ್ಸ್ಗಳನ್ನು ನೀವು ಕ್ಯಾರಿ ಮಾಡೋ ಹಾಗಿಲ್ಲ. ಲ್ಯಾಪ್ಟಾಪು, ಮೊಬೈಲ್ಸು, ಪೆನ್ ಡ್ರೈವ್ ಆಗಿರ್ಬೋದು ಅಥವಾ ಇಯರ್ಫೋನ್ಗಳಾಗಿರ್ಬೋದು, ಇಯರ್ಬಡ್ಸ್ಗಳಾಗಿರ್ಬೋದು, ಇದು ಯಾವುದನ್ನು ಕೂಡ ನೀವು ಎಕ್ಸಾಮ್ ಹಾಲ್ ಹತ್ರ ನೀವು ತೆಗೆದುಕೊಂಡು ಹೋಗೋ ಹಾಗಿಲ್ಲ. ಅದ್ರ ಜೊತೆಯಲ್ಲಿ KEದವ್ರು ನಿಮಗೆ ಡ್ರೆಸ್ಸಿಂಗ್ ಸೆನ್ಸ್ ಅನ್ನು ಕೂಡ ಹೇಳಿದ್ದಾರೆ, ಡ್ರೆಸ್ಸಿಂಗ್ ಕೋಡ್ ಅಂತ ಹೇಳ್ತೇವೆ, ಡ್ರೆಸ್ಸಿಂಗ್ ಕೋಡನ್ನು ಕೂಡ ಹೇಳಿರುವಂಥದ್ದು. ಸೊ ನೀವು ಸಿಂಪಲ್ ಡ್ರೆಸ್ಸನ್ನು ಅಲ್ಲಿ ಎಕ್ಸಾಮಿಗೋಸ್ಕರ ನೀವು ಧರಿಸ್ಕೊಂಡು ಹೋಗಬೇಕಾಗ್ತದೆ. ಯಾವುದೇ ರೀತಿಯಲ್ಲೂ ಕೂಡ ತುಂಬ ಆಡ್ ಆಗಿಬಿಟ್ಟು ಅಂದರೆ ತುಂಬ ಜೀನ್ಸ್ ಪ್ಯಾಂಟು ಅಥವಾ ಫುಲ್ ಕೈ ಶರ್ಟ್ ಹಾಕೊಂಡು ಹೋಗುವಂಥದ್ದು ಅಥವಾ ತುಂಬ ಪಾಕೆಟ್ಸ್ ಇರುವಂಥ ಡ್ರೆಸ್ಸನ್ನು ಹಾಕೊಂಡು ಹೋಗುವಂಥದ್ದು, ಇದು ಯಾವುದು ಕೂಡ ಅಲ್ಲಿ ಅಲೋ ಇರೋದಿಲ್ಲ. ಅದರಿಂದ ಸಿಂಪಲ್ ಡ್ರೆಸ್ಸನ್ನು ಒಂದು ಟೀ ಶರ್ಟ್ ಹಾಕೊಂಡ್ಬಿಟ್ಟು ಪ್ಯಾಂಟ್ ಹಾಕೊಂಡ್ಬಿಟ್ಟು ಹೋದರೆ ಸಾಕಾಗುತ್ತೆ. ಸೊ ಮತ್ತು ಜ್ಯುವೆಲರಿ ಐಟಮ್ಸ್ಗಳನ್ನ, ಸೊ ಚೈನ್ ಆಗಿರ್ಬೋದು ಅಥವಾ ಬ್ರೇಸ್ಲೆಟ್ ಆಗಿರ್ಬೋದು, ರಿಂಗ್ಗಳಾಗಿರ್ಬೋದು ಅಥವಾ ಬೇರೆ ಬೇರೆ ನೀವೇನು ಜ್ಯುವೆಲರಿ ಐಟಮ್ಸ್ಗಳನ್ನ ಹಾಕೊಂಡಿರ್ತೀರ ಅದು ಯಾವುದೇ ರೀತಿ ಕೂಡ ಜ್ಯುವೆಲರಿ ಐಟಮ್ಸ್ಗಳನ್ನು ಕೂಡ ನೀವು ಕ್ಯಾರಿ ಮಾಡೋ ಹಾಗಿಲ್ಲ. ಲೇಡೀಸರು ಸಾಮಾನ್ಯವಾಗಿ ತಾಳಿ ಮತ್ತು ಕಾಲುಂಗುರಗಳನ್ನ ಮಾತ್ರ ಹಾಕೊಳ್ಬೋದು ಅಂತ ಬಿಟ್ಟು ಅವರು KEದವರು ಅಲ್ಲಿ ನಿಮ್ಮ ನೋಟಿಸಲ್ಲಿ ಪ್ರೊವೈಡ್ ಮಾಡಿರ್ತಾರೆ. ಸೊ ಅದನ್ನು ಬಿಟ್ಟು ಬೇರೆ ಯಾವುದೇ ರೀತಿಯಲ್ಲೂ ಕೂಡ ಜ್ಯುವೆಲರಿ ಐಟಮ್ಸ್ಗಳನ್ನ, ಮೇನ್ ಆಗಿ ನೀವು ಗೋಲ್ಡ್ ಐಟಮ್ಸ್ಗಳನ್ನ ತೆಗೆದುಕೊಂಡು ಹೋಗಬೇಡಿ. ಯಾಕಂತಂದರೆ ಸಪೋಸ್ ನಿಮಗೆ ಅಲ್ಲಿ ಅಲೋ ಇಲ್ಲ ಅಂತ ಹೇಳಿದ್ರೆ ಆ ಗೋಲ್ಡನ್ನು ನೀವು ಹೊರಗಡೆ ತೆಗೆದಿಡಬೇಕಾಗ್ತದೆ. ಆಗ ಮತ್ತೆ ಎಕ್ಸಾಮ್ಗೆ ಹೋಗುವಾಗ ನಿಮಗೆ ತುಂಬ ಟೆನ್ಷನ್ಸ್ ಆಗುತ್ತೆ. ಸೊ ಟೆನ್ಷನ್ ಯಾಕಂತಂದರೆ ನಾನು ಅಲ್ಲಿ ಮೊಬೈಲ್ ಇಟ್ಟಿದ್ದೇನೆ ಅಥವಾ ಜ್ಯುವೆಲರಿ ಐಟಮ್ಸ್ನ ಇಟ್ಟಿದ್ದೇನೆ, ನಿಮ್ಮ ಮೈಂಡ್ ಕಾನ್ಸಂಟ್ರೇಷನು ಡೈವರ್ಟ್ ಆಗಿಬಿಡುತ್ತೆ. ಸೊ ಡೈವರ್ಟ್ ಆದಾಗ ನಿಮಗೆ ಎಕ್ಸಾಮ್ ಬರೆಯೋಕ್ಕೆ ತುಂಬ ಪ್ರಾಬ್ಲಮ್ ಆಗುವಂಥದ್ದು. ಅದರಿಂದ ನೀವು ಎಕ್ಸಾಮ್ಗಳನ್ನು ಪೀಸ್ ಆಫ್ ಮೈಂಡ್ಗಳಲ್ಲಿ ಎಕ್ಸಾಮನ್ನು ಬರೀಬೇಕಾಗತ್ತೆ. ತುಂಬ ಕಾನ್ಸಂಟ್ರೇಷನ್ ಇಟ್ಕೊಂಡ್ಬಿಟ್ಟು ಎಕ್ಸಾಮಲ್ಲಿ ಬರೀಬೇಕಾಗತ್ತೆ. ಸೊ ನೀವು ಓದಿರೋದೆಲ್ಲವೂ ಕೂಡ ಎಕ್ಸಾಮ್ ಹಾಲಲ್ಲಿ ನೆನಪಾಗಬೇಕು ಅಂತಂದರೆ ನೀವು ಪೀಸ್ ಆಫ್ ಮೈಂಡಲ್ಲಿ ಎಕ್ಸಾಮ್ ಹಾಲಿಗೆ ನೀವು ಎಂಟರ್ ಆಗಬೇಕಾಗ್ತದೆ. ಸೊ ಎಕ್ಸಾಮ್ ಹಾಲಿಗೆ ನೀವು ಅಟ್ಲೀಸ್ಟ್ ಅಂದರೆ ಎಕ್ಸಾಮ್ ಸೆಂಟರ್ಗೆ ಅಟ್ಲೀಸ್ಟ್ ನೀವು 1 or 2 hours ಮೊದಲು, ಅಟ್ಲೀಸ್ಟ್ 1 hour ಮೊದಲಾದರೂ ನೀವು ಎಕ್ಸಾಮ್ ಸೆಂಟ್ರಲ್ಲಿ ಇರಬೇಕಾಗ್ತದೆ. ಯಾವಾಗ ಅಲ್ಲಿ ಬೆಲ್ ಆಗುತ್ತೆ, ಬೆಲ್ ಆದವಾಗ ನೀವು ಎಕ್ಸಾಮ್ ಹಾಲಿಗೆ ಎಂಟರ್ ಆಗುವಂಥದ್ದು. ಎಕ್ಸಾಮ್ ಹಾಲಿಗೆ ಎಂಟರ್ ಆದಮೇಲೆ ಅಟ್ಲೀಸ್ಟ್ ನಿಮಗೆ ಒಂದು 15 minutes ಇದೆ ಅಂತ ಹೇಳಿದ್ರು ಕೂಡ ನೀವು ಅಟ್ಲೀಸ್ಟ್ 2 to 3 minutes ನೀವು ಸುಮ್ಮನೆ ಕೂತ್ಕೊಂಡು ಧ್ಯಾನ ಮಾಡಿ. ಸೊ ಯಾಕಂತಂದರೆ ಮೈಂಡು ನಿಮಗೆ ಪೀಸ್ಫುಲ್ ಆಗಿ ಬರುತ್ತೆ, ಎಕ್ಸಾಮ್ ಬರೆಯೋದಕ್ಕೂ ಕೂಡ ನಿಮಗೆ ಹೆಲ್ಪ್ ಆಗುವಂಥದ್ದು. ಅದೇ ರೀತಿಯಲ್ಲಿ ನೀವು ಎಕ್ಸಾಮ್ ಸೆಂಟರ್ಗಳಿಗೆ ಹೋದಾಗ ನಿಮಗೆ ತುಂಬ ಓಲ್ಡ್ ಫ್ರೆಂಡ್ಸ್ಗಳು ಕೂಡ ಸಿಗ್ತಾರೆ ಅಥವಾ ನಿಮ್ಮ ಕಾಲೇಜ್ ಫ್ರೆಂಡ್ಸ್ಗಳು ಸಿಗ್ತಾರೆ, ತುಂಬ ಜನ ಕಲೀಗ್ಸ್ಗಳು ಸಿಗ್ಬೋದು. ಸೊ ತುಂಬ ಜನ ಫ್ರೆಂಡ್ಸ್ ಅಂತ ಹೇಳ್ಬಿಟ್ಟು ನಿಮಗೆ ಸಿಗ್ತಾರೆ, ಫ್ಯಾಮಿಲಿ ಮೆಂಬರ್ಸ್ ಸಿಗ್ತಾರೆ ಅಥವಾ ಫ್ರೆಂಡ್ಸು, ರಿಲೇಷನ್ಸು ಯಾರಾದರೂ ಸಿಗ್ತಾ ಇರ್ತಾರೆ. ಬಟ್ ಯಾವುದೇ ರೀತಿಯಲ್ಲಿ ಕೂಡ ನೀವು ಕಾಲಹರಣಗಳನ್ನು ಮಾಡಬಾರ್ದು. ಸೊ ಯಾರೇ ಸಿಕ್ಕಿದ್ರು ಕೂಡ ಹಾಯ್ ಬಾಯ್, ಎಕ್ಸಾಮ್ ಆದ್ಮೇಲೆ ಸಿಗ್ತೇನೆ ಅಂತ ಬಿಟ್ಟು ಜಸ್ಟ್ ಹಾಯ್ ಬಾಯ್ ಮಾಡಿಬಿಟ್ಟು ಸುಮ್ಮನೆ ಹೋಗ್ತಾ ಇರ್ಬೇಕು ನೀವು. ಯಾಕಂತಂದರೆ ನೀವು ಹೋಗಿರುವಂಥ
ಓದಿರುವಂಥದ್ದು ಎಕ್ಸಾಮ್ ಪರ್ಪಸ್ಸಿಗೋಸ್ಕರ. ಎಕ್ಸಾಮನ್ನು ತುಂಬ ಚೆನ್ನಾಗಿ ನೀಟಾಗಿ ಮಾಡಬೇಕು. ನೀವು ಓದಿರುವಂಥದ್ದು ಎಲ್ಲವೂ ಕೂಡ ನೆನಪಾಗಬೇಕಂತಂದರೆ ನೀವು ಓನ್ಲಿ ಫಾರ್ ಕಾನ್ಸಂಟ್ರೇಷನ್ ಆನ್ ಎಕ್ಸಾಮ್ ಆ್ಯಂಡ್ ಸಬ್ಜೆಕ್ಟ್, ಅದ್ರ ಬಗ್ಗೆ ಮಾತ್ರ ನೀವು ಕಾನ್ಸಂಟ್ರೇಷನ್ಗಳನ್ನ ಮಾಡ್ಕೊಳ್ಬೇಕಾಗ್ತದೆ. ಅದನ್ನು ಬಿಟ್ಟು ಬೇರೆ ಯಾವುದನ್ನು ಕೂಡ ನೀವು ತಲೆಯಲ್ಲಿ ಇಟ್ಕೊಳ್ಬಾರ್ದು ಮತ್ತು ಟೆನ್ಷನ್ಗಳನ್ನು ಮೇಯ್ನ್ ಆಗಿ ಮಾಡ್ಕೊಳ್ಬಾರ್ದು. ಟೆನ್ಷನ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಸಮಸ್ಯೆ ಆಗುತ್ತೆ. ಸೊ ಪೀಸ್ ಆಫ್ ಮೈಂಡಲ್ಲಿ ಯಾವುದೇ ಟೆನ್ಷನ್ ಕೂಡ ಅದನ್ನು ಸೈಡ್ ಇಟ್ಬಿಟ್ಟು ಸೊ ಟೋಟಲಿ ಮೈಂಡನ್ನು ಕ್ಲೀನ್ ಮಾಡ್ಕೊಳ್ಳಿ. ಎಕ್ಸಾಮಿಗೆ ಬಂದಿರ್ತೇನೆ, ನಾನು ಓದಿರೋದೆಲ್ಲೂ ಕೂಡ ನನಗೆ ಎಕ್ಸಾಮ್ ಹಾಲ್ ನೆನಪಾಗುತ್ತೆ, ನನ್ನ ಎಕ್ಸಾಮ್ ಚೆನ್ನಾಗಾಗುತ್ತೆ ಅಂತ ಬಿಟ್ಟು ಪಾಸಿಟಿವ್ನೆಸ್ಸನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಯಾವಾಗ ನಮ್ಮಲ್ಲಿ ಪಾಸಿಟಿವ್ನೆಸ್ಗಳು ಕ್ರಿಯೇಟ್ ಆಗುತ್ತೆ, ನಾವು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳು ಕೂಡ ಸಕ್ಸಸ್ ಆಗುತ್ತೆ. ಅದರಿಂದ ಸೊ ಪಾಸಿಟಿವ್ನೆಸ್ನ ತಿಳ್ಕೊಳ್ಳಿ. ಏನೇ ಸಮಸ್ಯೆ ಇದ್ರೂ ಕೂಡ ದೂರ ಇಟ್ಬಿಟ್ಟು ನೀವು ಎಕ್ಸಾಮನ್ನು ಕಂಪ್ಲೀಟಾಗಿ ತುಂಬ ಚೆನ್ನಾಗಿ ಮಾಡಿಕೊಂಡು ಎಕ್ಸಾಮನ್ನು ಸಕ್ಸಸ್ ಮಾಡ್ಕೊಂಡು ಬರಬೇಕು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಎಕ್ಸಾಮನ್ನು ಕೆಸೆಟ್ ಎಕ್ಸಾಮ್ ಬರೆಯುವಂಥ ಎಲ್ಲ ಕೆಸೆಟ್ ಆಕಾಂಕ್ಷಿಗಳಿಗೂ ಕೂಡ ನಾನು ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ಸೊ ಎಲ್ಲರ ಎಕ್ಸಾಮ್ಗಳು ಕೂಡ ಚೆನ್ನಾಗಾಗಬೇಕು. ಯಾರೆಲ್ಲ ತುಂಬ ಪ್ರಿಪರೇಷನ್ ಮಾಡ್ಕೊಂಡಿರ್ತಾರ ಅವರ ಎಲ್ಲರ ಎಕ್ಸಾಮು ತುಂಬ ಚೆನ್ನಾಗಾಗ್ಬಿಟ್ಟು ಅವರು ಎಕ್ಸಾಮಲ್ಲಿ ಪಾಸ್ ಆಗಬೇಕು ಮತ್ತು ಅವರ ಎಕ್ಸಾಮು ಪಾಸ್ ಆಗಿಬಿಟ್ಟು ಅವರಿಗೆ ಸರ್ಟಿಫಿಕೇಟ್ಗಳು ಕೂಡ ಸಿಗಬೇಕು ಅಂತ ಬಿಟ್ಟು ನಾನು ಕೂಡ ನಿಮಗೆ ವಿಶನ್ನು ಮಾಡ್ತಾ ಇದ್ದೇನೆ. ಸೊ ಆಲ್ ದ ವೆರಿ ಬೆಸ್ಟ್. ಸೊ ಯಾರೆಲ್ಲ ನಮ್ಮ ಈ ಒಂದು ವಿಡಿಯೋನ ನೋಡಿರ್ತೀರಾ ಅಥವಾ ನಾವೀಗ ಆಲ್ರೆಡಿ ಕಳಿಸಿರುವಂಥ ಎಲ್ಲ ಸಬ್ಜೆಕ್ಟ್ ವಿಡಿಯೋಗಳನ್ನ ನೋಡಿರ್ತೀರಾ, ಅವರೆಲ್ಲರೂ ಕೂಡ ನಮಗೆ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ, ನಮ್ಮ ಚಾನೆಲನ್ನು ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ಸ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ನಿಮ್ಗೆ ಏನು ಅನಿಸುತ್ತೆ ಅದ್ರ ಬಗ್ಗೆ ಕಮೆಂಟ್ಸ್ ಮಾಡಿ. ಅಥವಾ ನೆಕ್ಸ್ಟ್ ನಿಮ್ಗೆ ಯಾವುದೆಲ್ಲ ರೀತಿಯಲ್ಲಿ ನಮ್ಮಿಂದ ಹೆಲ್ಪ್ ಬೇಕು ಅದ್ರ ಬಗ್ಗೆ ಕೂಡ ನೀವು ಕಮೆಂಟ್ಸ್ ಮಾಡ್ಬೋದು. ಸೊ ನೆಕ್ಸ್ಟ್ ನಾವು 2025 ಏನು ಆಲ್ರೆಡಿ ಇವಾಗ ನಮಗೆ NET ಎಕ್ಸಾಮ್ ಕಾಲ್ಫರ್ ಆಗಿದೆ. ಸೊ ಆ NET ಎಕ್ಸಾಮ್ಗಳಿಗೂ ಕೂಡ ನಿಮಗೆ ಏನೆಲ್ಲ ಸೋರ್ಸಸ್ಗಳು ಬೇಕು ಹೇಳೋದನ್ನು ಕೂಡ ನಾವಿಲ್ಲಿ ಡಿಸ್ಪ್ಲೇ ಮಾಡ್ತೇವೆ ನಮ್ಮ ಒಂದು ಚಾನೆಲ್ ಮುಖಾಂತರದಲ್ಲಿ. ಮತ್ತು ಆ ಎಕ್ಸಾಮಿಗೂ ಕೂಡ ನಿಮಗೆ ಹೆಲ್ಪನ್ನು ಮಾಡ್ತೇವೆ. ಸೊ ಯಾವ ರೀತಿ ಓದಬೇಕು, ಏನೆಲ್ಲ ಓದಬೇಕು, ಯಾವ ಸಬ್ಜೆಕ್ಟ್ಗಳಲ್ಲಿ ನಿಮಗೆ ಡೌಟ್ಸ್ಗಳಿವೆ ಅದೆಲ್ಲವೂ ಕೂಡ ನಾವು ಕ್ಲಿಯರ್ ಮಾಡೋದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ವಿಡಿಯೋಗಳನ್ನು ಕೂಡ ಹಾಕ್ತೇವೆ. ಸೊ ಆ ಒಂದು ಉದ್ದೇಶಕ್ಕೋಸ್ಕರ ಆದರೂ ಕೂಡ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ ಮತ್ತು ಉಳಿದವರಿಗೂ ಕೂಡ ಶೇರ್ ಮಾಡಿ, ಕಮೆಂಟ್ಸ್ಗಳನ್ನು ಕೂಡ ಮಾಡಿ. ಸೊ ಎಲ್ರಿಗೂ ಕೂಡ ಆಲ್ ದ ವೆರಿ ಬೆಸ್ಟ್. ನಿಮ್ಮೆಲ್ಲರ ಎಕ್ಸಾಮು ಚೆನ್ನಾಗಾಗಲಿ, ಸಕ್ಸಸ್ ಆಗಲಿ. 100% ನಿಮ್ಮ ಎಕ್ಸಾಮು ಸಕ್ಸಸ್ ಆಗಿಬಿಟ್ಟು ನಿಮಗೆ ಸರ್ಟಿಫಿಕೇಟ್ ಸಿಗಲಿ ಅಂತ ಬಿಟ್ಟು ನೀವು ದೇವ್ರ ಹತ್ರ ಕೇಳ್ಕೊತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು.